ಆಕಾಶದೆತ್ತರ, ಸಾಗರದ ಆಳ, ಭೂಮಿಯ ವೈಶಾಲ್ಯ. ಸೊ ಇವತ್ತು ಹಾಗೆ ನಮಗೆ ಸಿಕ್ಕವರು ಬಿಯಾಂಡ್ ಲಿಮಿಟ್ಸ್ ಇರುವಂತಹ ಸ್ತ್ರೀ ಶಕ್ತಿ. ಅವರ ಹೆಸರು ಶೈಲೇಶ್ರೀ ಸುದರ್ಶನ್. ನಮಸ್ಕಾರ. ಆರಾಮಾಗಿದ್ದೀರಿ ಅಂತ ನೀವು ಅದ್ರಲ್ಲಿ ನಾನು ಕೇಳಬೇಕಾಗಿಲ್ಲ, ಸುಮ್ಮನೆ ಒಂದು ಸ್ಮೈಲ್ ಎಲ್ಲ ಹೇಳಿಬಿಡುತ್ತೆ. ಹೌದಲ್ಲ? ಕರೆಕ್ಟ್, ಯು ಆರ್ ರೈಟ್. ನಾವು ಭೇಟಿಯಾದ್ದೆ ಯಾವಾಗ? ಬಹಳ ಹಿಂದೆ, ಮಲ್ಲತ್ತಹಳ್ಳಿ ಅಪಾರ್ಟ್ಮೆಂಟ್ ಅಲ್ಲಿ. ಆಗ ನೀವು ಸಂಗೀತ ಹೇಳಿಕೊಡ್ತಾ ಇದ್ರಿ, ಮಕ್ಕಳಿದ್ರು ಒಂದಷ್ಟು ಜನ ಅಲ್ವಾ? ಚೆನ್ನಾಗೇ ಇದ್ದೆ. ಅಲ್ಲಿ ಏನಾಯ್ತು, ನನ್ನ ಲೈಫ್ ಹಿಂಗ ಆಗೋದಕ್ಕೆ ಮೇನ್ ಕಾರಣ ಯಾರು ಅಂದ್ರೆ, ಆಂಟಿ ಪಬ್ಲಿಸಿಟಿ ಮಾಡಿದ್ ಯಾರು? ಕ್ಯಾನ್ಸರ್ ಇದೆ, ಅಡ್ಮಿಟ್ ಆಗಿದ್ದಾರೆ, ತುಂಬಾ ತೊಂದರೆಯಲ್ಲಿದ್ದಾರೆ ಅಂತ. ಯಾರು? ನನ್ಗ? ಹೌದು. ಅಯ್ಯೋ, ಅಲ್ಲಿ ಅದೆಲ್ಲ ಇಲ್ಲಿರೋರು. ನಾನು ಹೇಳ್ತಾ ಇರೋದು ಹಳೆ ಮಾತು. ಹೌದಾ? ನನ್ಗೆ ಕ್ಯಾನ್ಸರ್ ಇದೆ ಅಂತ ಯಾರು ಆಕ್ಚುಲಿ ಹೇಳಿದ್ದು? ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಮಿಟ್. ನನಗೆ ಒಬ್ಬರ ಮೇಲೆ ನನಗೆ ಸಂಶಯ ಇದೆ, ಬಟ್ ನಾನು ಅಂದ್ರೆ ಹೇಳೋಲ್ಲ. ಹೇಳಿ ಪ್ರಯೋಜನ ಇಲ್ಲ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ನಮಗೆ ಸಿಗುವ ಎಲ್ಲ ಪ್ರತಿಭೆಗಳು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಿಯಾಂಡ್ ಲಿಮಿಟ್ಸ್ ಇರೋರು. ಅದು ಆಕಾಶದೆತ್ತರ, ಸಾಗರದ ಆಳ, ಭೂಮಿಯ ವೈಶಾಲ್ಯ. ಸೊ ಇವತ್ತು ಹಾಗೆ ನಮಗೆ ಸಿಕ್ಕವರು ಬಿಯಾಂಡ್ ಲಿಮಿಟ್ಸ್ ಇರುವಂತಹ ಒಬ್ಬರು ಸ್ತ್ರೀ ಶಕ್ತಿ. ಅವರ ಹೆಸರು ಶೈಲೇಶ್ರೀ ಅಂತೇಳಿ, ಶೈಲೇಶ್ರೀ ಸುದರ್ಶನ್. ನಮಸ್ಕಾರಮ್ಮ. ನಮಸ್ಕಾರ. ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ಸ್ವಾಗತ. ಹೌದು. ನಿಮ್ಮ ನಗೆ ನೋಡ್ತಾ ಇದ್ರೆ ಖುಷಿ ಆಗುತ್ತವ. ಆರಾಮಾಗಿದ್ದೀರಿ ಅಂತ ನೀವು ಅದ್ರಲ್ಲಿ ನಾನು ಕೇಳಬೇಕಾಗಿಲ್ಲ. ಹೌದು. ಹೌದಲ್ಲ? ಕರೆಕ್ಟ್, ಯು ಆರ್ ರೈಟ್. ಪ್ರಶ್ನೆನೇ ಬೇಕಾಗಿಲ್ಲ, ಸುಮ್ಮನೆ ಒಂದು ಸ್ಮೈಲ್ ಎಲ್ಲ ಹೇಳಿಬಿಡುತ್ತೆ. ಹಾಗಿದ್ದೀನಿ, ಹಾಗೆ ಇಟ್ಕೊಂಡಿದ್ದಾರೆ ನನ್ನ. ಯಾರು? ನಮ್ಮ ಅನುಪಮ ಅವರು. ಅನುಪಮ ಅವರು ಬಹಳಷ್ಟು ವಿಷಯಗಳಲ್ಲಿ ಅವರು ಶಿ ಇಸ್ ವೆರಿ ಗ್ರೇಟ್. ಅಂಥದ್ರಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸಗಳು ಇರುತ್ತೆ. ಒಂದ್ಸಲ ನನ್ನನ್ನು ಬಂದು ನೋಡ್ಬಿಟ್ಟು ನನ್ನ ಕಾಲಲ್ಲಿ ಏನೋ ಪೂಚಿ ಕಚ್ಚಿಬಿಡ್ತು. ಅದಕ್ಕೋಸ್ಕರ ಅಲ್ಲೆಲ್ಲ ರಣಗಾಯ ಆಗೋಯ್ತು. ಅಲ್ಲಿ ಪಕ್ಕದಲ್ಲೇ ಎಲ್ಲ ತಗೊಂಡು ಹೋಗಿ ಇಂಜೆಕ್ಷನ್ ಕೊಟ್ಬಿಟ್ಟು ಕರ್ಕೊಂಡು ಬಂದ್ಬಿಡೋರು. ಅದು ಹಾಗೆ ಇರ್ತಾ ಇತ್ತು. ಇವ್ರು ನೋಡ್ಬಿಟ್ಟು, ನೋ, ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಲೇಡಿ, ಬಿಕಾಸ್ ಆ ಜಾಗದಿಂದ ನನ್ನನ್ನು ತಗೊಂಡು ಬರಬೇಕಾದ್ರೆ ಒಂದು ಗತ್ತಬೇಕು. ಸರೋಜಮ್ಮ ಅಂತ ಅವರು, ದಟ್ ಲೇಡಿ ಹೂ ಇಸ್ ಇನ್ಚಾರ್ಜ್, ಇನ್ಚಾರ್ಜ್ ಅಂದರೆ ದಟ್ ಅಮ್ಮ. ಅವ್ರಿಗೂ ಏನು ಹೇಳಕ್ಕೆ ಟೈಮ್ ಇರಲಿಲ್ಲ ಅವಾಗ. ಇವ್ರು ಬಂದ್ರು, ಹೀಗಿರೋದನ್ನ ನೋಡ್ಬಿಟ್ಟು ನೀವು ಯಾರು ಏನು ಮಾಡ್ಲಿಲ್ಲ ಅಂದಿದ್ರೆ, ಅವ್ರು ನೋಡಿ ಚಿಕ್ಕ ಚಿಕ್ಕ ವಿಷಯಗಳಾಗಿದ್ರೆ ನಾವು ನೋಡ್ಬಹುದು. ಈ ಥರ ದೊಡ್ಡ ದೊಡ್ಡ ವಿಷಯಗಳಾದ್ರೆ ಅದು ಅವ್ರ ಫ್ಯಾಮಿಲಿನವರನ್ನೇ ಬಂದು ನೋಡ್ಕೋಬೇಕು ಅಂತ. ಅವಾಗ ಇವರು ಒಂದು ಮಾತು ಕೇಳಿದ್ರು, ಫ್ಯಾಮಿಲಿ ಅವರು ಇದ್ದಿದ್ರೆ ಅವ್ರು ಇಲ್ಲಿ ಬರ್ತಾ ಇರಲಿಲ್ಲ, ಯಾರೂ ಇರಲಿಲ್ಲ ಅಂತ ಅವ್ರು ಬಂದಿದ್ದಾರೆ ಅಂತ ನೀವು ಸೇರಿಸ್ಕೊಂಡಿದ್ದೀರಾ ಅಂದಮೇಲೆ ನೀವುಗಳು ತಾನೇ ಅದನ್ನು ಇದು ಮಾಡಬೇಕು. ಪರವಾಗಿಲ್ಲ, ಬಿಟ್ಬಿಡಿ, ಇವಾಗ ನಾನು ಬಂದಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಶಿ ನೆವರ್ ಬಾದರ್ಡ್ ಅಬೌಟ್ ವಾಟ್ ಅದರ್ಸ್ ವಿಲ್ ಸೇ. ನಾವು ಭೇಟಿಯಾದ್ದೆ ಯಾವಾಗ? ಬಹಳ ಹಿಂದೆ, ಮಲ್ಲತ್ತಹಳ್ಳಿ. ಹೌದು, ಮಲ್ಲತ್ತಹಳ್ಳಿ ಅಪಾರ್ಟ್ಮೆಂಟ್ ಅಲ್ಲಿ. ಆಗ ನೀವು ಸಂಗೀತ ಹೇಳಿಕೊಡ್ತಾ ಇದ್ರಿ, ಮಕ್ಕಳಿದ್ರು ಒಂದಷ್ಟು ಜನ ಅಲ್ವಾ? ಚೆನ್ನಾಗೇ ಇದ್ದೆ. ಅಲ್ಲಿ ಏನಾಯ್ತು, ನನ್ನ ಲೈಫ್ ಹಿಂಗ ಆಗೋದಕ್ಕೆ ಮೇನ್ ಕಾರಣ ಯಾರು ಅಂದ್ರೆ, ಈ ಮಡಿಲಿಗೆ ಯಾರು ಬರಲಿಲ್ಲ. ಆ ಮಡಿಲು ಅಲ್ಲಿ ಇರೋ ಕಲಾ ಅನ್ನೋ ಅಮ್ಮ ನನ್ನ ನಾದಿನಿ ಮಗನಿಗೆ ಹೇಳಿ ಶೈಲೇಶ್ರೀನ ಕರ್ಕೊಂಡು ಬಂದು ಇಲ್ಲಿ ಬಿಡಿ ಅಂದರು. ಅದೇನೋ ಹೇಳ್ತಾರಲ್ಲ, ಯಾರೋ ಬಯಸಿದ್ದು ಹಾಲನ್ನು ಏನೋ ಒಂದು ಗಾದೆ, ಡಾಕ್ಟರ್ ಕೊಟ್ಟಿದ್ದು ಹಾಲನ್ನು, ಆ ಥರ ಅವನಿಗೆ ನನ್ನ ಮನೆಯಲ್ಲಿ ಇದ್ದಿದ್ದು ಮುಖ್ಯವಾದ ವಿಷಯಗಳೆಲ್ಲ ಬೇಕಾಗಿತ್ತು. ಸರಿ, ಇವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ರೆ ನಾವು ಇದನ್ನೆಲ್ಲ ತೋಚ್ಕೊಳ್ಳೋಣ ಅಂತ ಮನಸ್ಸಲ್ಲಿ ಬಂದಿತ್ತೋ ಏನೋ. ಅದು ನನ್ನ ಊಹೆ ಅದು, ಆಯಿತಾ? ಯಾಕಂದರೆ ಅಯ್ಯಪ್ಪ ಬಂದು ಆಂಟಿ ನನ್ನ ವೀಣೆಗಳು
ವೀಣೆಗಳು ಎತ್ಕೊಂಡು ಹೋದರೆ ನಾನು ಜೊತೆಲೇ ಹೋಗ್ತೀನಲ್ಲ. ಸೊ ವೀಣೆಗಳನ್ನ ಫಸ್ಟ್ ತಗೊಂಡು ಬಂದು ಇಟ್ಬಿಟ್ಟು ನೀವು ಇಲ್ಲೇ ಊಟ ಮಾಡ್ಕೊಂಡಿರಿ, ನಾನು ಬರ್ತೀನಿ ಈಗ. ಸರಿ, ನಾನಿದ್ದ ಇದು ಖಾಲಿ ಮಾಡಬೇಕು, ಯಾಕೆಂದರೆ ಓನರ್ ಡೈಡ್, ಅವರು ಇರೋದು ಬೇರೆ ಊರಲ್ಲಿ, ಅಲ್ಲಿ ಅವ್ರು ಸತ್ತೋದ್ರು. ಅವ್ರ ಮಗ ಬಂದ್ಬಿಟ್ಟು ಅಪ್ಪ ಹೊಟ್ಟೋದ್ರಮ್ಮ ನನಗೆ, ಏನಪ್ಪ ಐ ಆಮ್ ವೆಕೇಟಿಂಗ್. ಸರಿ, ಜನವರಿ ಫೆಬ್ರವರಿ ಇದು ನಿಮಗೆ ಇದು ಕೊಡಬೇಕು. ಆಮೇಲೆ ಈ ಮಾರ್ಚಿಂದು ನಾನು ಇದನ್ನು ಕ್ಲೀನ್ ಮಾಡಿ ಕೊಡಬೇಕು. ನಾನು ಕ್ಲೀನ್ ಮಾಡದೇ ಇರೋದ್ರಿಂದ ಒನ್ ಮೋರ್ ಬಾಡಿಗೆ. ಸೊ 3 ಬಾಡಿಗೆ ಸೇರಿಸಿ ಅವ್ರಿಗೆಲ್ಲ ದುಡ್ಡು ಕೊಟ್ಟೆ. ಇಷ್ಟು ಮಟ್ಟಕ್ಕೆ ನಾನು ಮಾಡಬೇಕಾದ್ರೆ ನನಗೇನು ಅಷ್ಟು ತಲೆ ಕೆಟ್ಟಿದೆಯಾ ಹೇಳಿ? ಎಲ್ಲ ಕೊಟ್ಟಿದ್ದೀನಿ. ಅವನೇನು ಮಾಡ್ದೆ, ಕರ್ಕೊಂಡು ಬಂದು ನನ್ನ ಈ ಮಡಿಲೂನಲ್ಲಿ ಬಿಟ್ಬಿಟ್ಟು ಅವನು ಹೊರಟು. ಇದಕ್ಕಿಂತ ಮೊದಲು ನೀವು ಚೆನ್ನೈನಲ್ಲಿ ಇದ್ದೀರಲ್ಲ? ಚೆನ್ನೈಲಿ ಇದ್ವಿ. ಎಷ್ಟು ವರ್ಷ ಆಗಿತ್ತು? ಅಯ್ಯೋ, ನಾವು ಚೆನ್ನೈಲೂ ಇದ್ವಿ, ಇಲ್ಲೂ ಇದ್ವಿ. ಬಟ್ ಇಲ್ಲಿ ಪರ್ಮನೆಂಟ್ ಆಗಿ ಬಂದಿದ್ದು ಯಾವಾಗ ಅಂದ್ರೆ, ನಾವು ಅಲ್ಲಿ ಅದೇ ಹಿಂಡ್ಬರ್ಗ್ ಶ್ರೀನಿಧಿ ಅಪಾರ್ಟ್ಮೆಂಟ್ಸ್ಗೆ ನಾವು ಡೌನ್ ಸ್ಟೇರ್ಸ್ ಗ್ರೌಂಡ್ ಫ್ಲೋರ್ಗೆ ಬಂದ್ವಲ್ಲ, ಅವಾಗ್ಲೇ. ಯಾಕಂದ್ರೆ ನಾವು ಅಲ್ಲಿ ಮನೆ ಮಾರ್ಬಿಟ್ಟಿದ್ವಿ. ಅಲ್ಲಿ ಮನೆ ಇತ್ತು, ಮನೆ ಮಾರ್ಬಿಟ್ವಿ. ಮನೆ ಮಾರ್ಬಿಟ್ಟು ನಮಗೆ, ಹೌದು, ನಾವು ಅಲ್ಲೇ ಇದ್ದಿದ್ದು. ಸುದರ್ಶನ್ ಅವರು, ನಾನು ಅಲ್ಲೇ ಇದ್ದಿದ್ದು. ಆಮೇಲೆ ಅಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವು ಇವರೆಲ್ಲ ಬಂದಿದ್ರು. ನಾವು ಒಂದು ದೊಡ್ಡ ಪ್ರಾಜೆಕ್ಟ್ ಒಂದು ಮಾಡ್ತೀವಿ, ನೀವು ಬರಬೇಕು ಅದಕ್ಕೆ ಅಂತ ನಮ್ಮ ಯಜಮಾನರನ್ನು ಕರ್ಕೊಂಡ್ರು. ಸರಿ, ಅವ್ರಿಗೆ ಎಲ್ಲ ಇದೆ, ನಮಗೆ ಒಂದು ರೂಮ್ ಹಿಡಿದು ಕೊಡಿ ಅಂತ. ಸರಿ, ವುಡ್ಲ್ಯಾಂಡ್ಸ್ಗೆ ಹೇಳಿಬಿಟ್ಟು ಇವರು ಬರ್ತಾರೆ, ರೂಮ್ ಇದು ಮಾಡಿ. ಅವರು ಶೂಟಿಂಗಲ್ಲಿ ಇದ್ರು, ಬಿಸಿ ಇದ್ರು ನಮ್ಮ ಯಜಮಾನರು. ಇವ್ರುಗಳು ಅಲ್ಲಿ ಬಂದವರು ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತಾ ಇದ್ರಂತೆ. ಓಕೆ. ಸೊ ಅವರುಗಳು ನನ್ನನ್ನು ಕರೆದು, ಅಮ್ಮ ಸಾರ್ಗೆ ಗೊತ್ತಿಲ್ಲ, ಇವರು ಬಂದಿದ್ದವರು ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತಾರೆ, ಎಲ್ಲ ಇದರಲ್ಲೇ ಹಾಕ್ತಾರೆ, ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಇವರು, ನೋಡಿ ಅವ್ರಿಗೆ ಗೊತ್ತಿಲ್ಲ ಅಂತ. ಸರಿ, ಆಮೇಲೆ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ, ನೋಡಿ ಇವರು ಹೀಗೆಲ್ಲ ಮಾಡ್ತಾ ಇದ್ದಾರೆ, ನಾವು ಹೇಗೆ ಇದರ ತಡ್ಕೊಳಕ್ಕಾಗತ್ತೆ ನೋಡಿ. ಸರಿ, ಬರೀ ಸಾಲ್ ರೇಟ್ ಹಾಗೆ ಹೇಳೋದು ಹೇಗೆ, ಸರಿ ನೋಡೋಣ, ಅದ್ರ ಬಗ್ಗೆ ನೋಡೋಣ ಅಂತ ಹೇಳಿ ಇವರು ಹಾಗೆ ಮಾಡಿ ಇನ್ನೂ ಸ್ವಲ್ಪ 3 more days ಅಲ್ಲ, ಹಿಂಗೆ ಆಗ್ತಾ ಇದೆ. ಸೊ ಕೊನೆಗೆ ಇಲ್ಲ, ವಿಲ್ ಹ್ಯಾವ್ ಟು ಸ್ಟಾಪ್ ಇಟ್ ಅಂತ ಹೇಳಿ ನಾನೇ ಇದು ಮಾಡಿಕೊಂಡು ನಾನು ಹೇಳಿದೆ, ನೋಡಿ ನಾವು ವಿ ಆರ್ ಗೋಯಿಂಗ್ ಎಲ್ಸ್ವೇರ್, ಸೊ ನಿಮ್ಮದು ಇದೆಲ್ಲ ಥಿಂಗ್ಸ್ ಎಲ್ಲ ತಗೊಳ್ಳಿ ನೀವು. ಅವರು ಏನು ಮಾಡಿದರು, ಇವರು ಡ್ರೆಸ್ ಚೇಂಜ್ ಮಾಡಿದರು. ಇವ್ರ ಡ್ರೆಸ್ಸನ್ನು ಅಲ್ಲಿ ಇಟ್ಬಿಟ್ಟು ಮನೆಗೆ ರೂಮ್ ಕೀನು ಅವ್ರಿಗೆ ಕೊಟ್ಬಿಟ್ಟು ಒಂದು ನ್ಯಾಯ ಪೈಸಾನು ಕೊಡದೆ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಸೊ ಹೀಗಾಯಿತು ಅಂದರೆ ಇವ್ರು ಹೇಳಿದ್ರಿ, ಪರವಾಗಿಲ್ಲ ಮರಿ, ಇಟ್ಸ್ ಆಲ್ ರೈಟ್ ಅಂದ್ಬಿಟ್ರು. ಸೊ ಅವ್ರುಗಳಿಗೂ ನಾವು ಕೊಟ್ಟಿದ್ವಿ. ಎಲ್ಲಿ ಹೋದರೂ ನಾವು ಅದೇ ಥರನೇ. ಏನು ಮಾಡ್ತೀರಿ? ತುಂಬ ತುಂಬ ಸಾಧು ಆಗಿರೋದೇ ಸಮಸ್ಯೆನಾ? ಸಮಸ್ಯೆ. ಅದರಲ್ಲೂ ಇವರು ಸಾಧುವಾಗಿರ್ತಾರಲ್ಲ, ಅದೇ ದೊಡ್ಡ ಸಮಸ್ಯೆ. ಅದನ್ನ ಹೇಳಿದ್ರು. ಹೆಂಡತಿ ಎಷ್ಟು ಜೋರಾಗಿದ್ರು, ಅಯ್ಯೋ ರಾಮ, ಅಂತೂ ಅದೆಲ್ಲ ನಮ್ಮ ಬ್ಯಾಡ್ ಟೈಮ್ ಅಂತ ಕಾಣುತ್ತೆ. ತುಂಬಾ ಜನ ಟೋಪಿ ಹಾಕಿದ್ರು. ಆದರೆ ಆ ಟೈಮಲ್ಲಿ ಇವ್ರಿಗೇನೋ ಒಂದು ಥರ ಆಗೋಯ್ತು. ನಾವು ನಮ್ಮ ಅಕ್ಕನಿಗೆ ಇದು ಕ್ಯಾನ್ಸರ್ ಇದೆ ಅಂತ ಹೇಳಿದರು. ಆದರೆ ಇದೆಲ್ಲ ನಾನು ತಕ್ಷಣ, ವಾ ವೆಂಕಟೇಶ ಪೆರುಮಾಳೆ, ಅಕ್ಕನಿಗೆ ಕ್ಯಾನ್ಸರ್ ಇಲ್ಲ ಅಂತ ಬರಲಿ, ನಾನು ಬಂದು ನಿನಗೆ 1000 ರೂಪಾಯಿಗೆ ಅದೇನು ಪೂಜೆ ಮಾಡಬೇಕು ನಾನು ಮಾಡ್ತೀನಿ ಅಂತ ನಾನು ಮನಸ್ಸಲ್ಲಿ ಮಾಡಿಕೊಂಡೆ. ಆಮೇಲೆ ಅಕ್ಕನ ಕರ್ಕೊಂಡು ಬಂದು ಇದು ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡೋದೆಲ್ಲ ಮಾಡಿದರೆ ನೋ ಕ್ಯಾನ್ಸರ್ ಅಂತ. ಯಾರು ಹೇಳಿದ್ರು ಅವ್ರಿಗೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ರು ಡಾಕ್ಟ್ರೇ. ಅಲ್ಲಿವರೆಗೂ ಅಕ್ಕ ಮಾತೇ ಅಲ್ಲ, ಅಂತ ಸೌಂಡೇ ಬರಲಿಲ್ಲ. ಅದು ಅಂದರು. ಓಹೋ, ಏನಮ್ಮ ಹಾಡಕ್ಕೆ ಶುರು ಮಾಡಿಬಿಡ್ತೀಯ ಅಂತ ಕಾಣುತ್ತೆ ಅಂತ ನಮ್ಮ ಕಾಕಿಮ್ಮ ಅಂತ ನಮ್ಮ ಜೊತೆಲಿ ಬಂದಿದ್ರು ಅವರು. ಶಿ ಈಸ್ ಎ ರಿಟೈರ್ಡ್ ಲೇಡಿ ಮೆಡಿಕಲ್ ಆಫೀಸರ್. ಆಮೇಲೆ ಮತ್ತು ಆಂಟಿ ಪಬ್ಲಿಸಿಟಿ ಮಾಡಿದ್ದು ಯಾರು? ಕ್ಯಾನ್ಸರ್ ಇದೆ, ಅಡ್ಮಿಟ್ ಆಗಿದ್ದಾರೆ, ತುಂಬಾ ತೊಂದರೆಯಲ್ಲಿದ್ದಾರೆ ಅಂತ. ಯಾರು? ನನ್ಗ? ಹೌದು. ಅಯ್ಯೋ, ಅಲ್ಲಿ ಅದೆಲ್ಲ ಇಲ್ಲಿರೋರು. ನಾನು ಹೇಳ್ತಾ ಇರೋದು ಹಳೆ ಮಾತು. ಹೌದಾ? ಅಲ್ಲಿಂದ ನಾವು ಬಂದ್ಬಿಟ್ವಿ. ನನಗೆ ಕ್ಯಾನ್ಸರ್ ಇದೆ ಅಂತ ಯಾರು
ಹೇಳಿದ್ದು ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಮಿಟ್ ಎ ನೇಮ್. ನನಗೆ ಒಬ್ಬರ ಮೇಲೆ ನನಗೆ ಸಂಶಯ ಇದೆ, ಬಟ್ ನಾನು ಅಂದರೆ ಹೇಳೋಲ್ಲ, ಹೇಳಿ ಪ್ರಯೋಜನ ಇಲ್ಲ. ಅಂತೂ ನನಗೆ ಕ್ಯಾನ್ಸರ್ ಇದೆ ಅಂತೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ಲ, ಅವರು ಓಡಾಡಿ ಗಿಡಾಡಿ ಮಾಡಿ ಏನು ಪ್ರಯೋಜನ ಆಗಲಿಲ್ಲ. ನನಗೆ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯ್ತು. ನಾನು ಅಂದೆ ಅವಾಗ, ನಾನು ನಗುವ ಹೂವು ಅನ್ನೋ ಚಿತ್ರ ಮಾಡಿದೆ. ಅದೇ ಸಬ್ಜೆಕ್ಟ್. ಅದರಲ್ಲಿ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಕ್ಯಾನ್ಸರ್ ಅಂದಿದ್ದ ಕೂಡಲೇ ನೀವು ಅನ್ಕೋಬೇಡಿ ಅದೇ ಕೊನೆ ಅಂತ. ಇಟ್ ಈಸ್ ಕ್ಯೂರಬಲ್ ಅಂತ ನಾನು ಹೇಳಿದೆ. ಅದನ್ನು ನಿಜ ಅಂತ ತೋರ್ಸೋಕ್ಕೆ ನನ್ನ ಲೈಫೇ ಇದೆ. ನನಗೆ ಕ್ಯಾನ್ಸರ್ ಇದೆ ಅಂದ್ರಲ್ಲ, ಲುಕ್ ಹೌ ಐ. ಸೊ ನಾನು ಹೇಳಿದ್ದನ್ನ ನನ್ನ ನಿಜ ಜೀವನದಲ್ಲಿ ಮಾಡಿ ತೋರಿಸ್ಬಿಟ್ಟೆ. ಎಷ್ಟು ವರ್ಷದ ಹಿಂದಿನ ಸಿನಿಮಾ ಅಲ್ವಾ ಅದು, ನಗುವ ಹೂವು. ಆವಾಗಲೇ ನೀವು ಹೇಳಿದಿರಿ ಕ್ಯೂರಬಲ್ ಅಂತ. ಹೌದು, ಮತ್ತೆ ತಮಗೆ ಬಂದಾಗ ಅದು ಕ್ಯೂರಬಲ್ ಅಕಸ್ಮಾತ್ ಇದ್ರೆ ಅಲ್ವಾ. ಸೊ ಇದೆಲ್ಲ ಒಂದು ತರ ಮಾತಾಡುವಾಗ ಇದನ್ನು ಹೇಳುವಾಗ ನಮಗೆ ನಗು ಬರುತ್ತೆ. ಬಟ್ ಇಟ್ ರಿಯಲಿ ಹ್ಯಾಸ್ ಸಚ್ ಗ್ರೇಟ್. ಇದರಲ್ಲಿ ನನ್ನ ಪರವಾಗಿ ನಿಂತವ್ರು ಯಾರು ಅಂತ ಹೇಳಿದ್ರೆ ಲೀಲಾವತಿ ಅಮ್ಮ ಮಗ ವಿನೋದ್ ರಾಜ್. ಅವ್ರು ಹೇಳಿದ್ರು, ಅಮ್ಮ ನಾನು ನಿಮಗೆ ಇದು ಟ್ಯಾಬ್ಲೆಟ್ಸ್ನ ಕೊಡ್ತೀನಿ, ರಿವೈಟಲ್ ನೀವು ತಗೋಬೇಕು, ಲೇಡೀಸ್ ಯಾವಾಗಲೂ ಒಂದು ರಿವೈಟಲ್ ತಗೋಬೇಕು ಅಮ್ಮ ಅಂತ ನಾನು ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆ ಟ್ಯಾಬ್ಲೆಟ್ಸ್ ತಗೊಳ್ಳೋಕ್ಕೂ ಟೈಮ್ ಆಗಲಿಲ್ಲ ನನಗೆ. ಆಮೇಲೆ ಆವಾಗ ನಮ್ಮ ಅಕ್ಕನಿಗೆ ಮೈ ಹುಷಾರಾಗಿಲ್ಲ, ಏನೇನೋ ಬಂದ್ಬಿಡ್ತು. ಅದು ಯಾವುದೇ ಇದ್ರೂ ನಾನು ನನ್ನ ಪರವಾಗಿ ಲಾಸ್ಟಲ್ಲಿ ಯೋಚನೆ ಮಾಡ್ತೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಏನಾದರೂ ಅಂದರೆ ಅವ್ರದ್ದೇ ಫಸ್ಟ್ ನೋಡ್ತೀನಿ, ಅವ್ರದ್ದು ಏನು ಸರಿ ಮಾಡಬೇಕು ಅದನ್ನು ಮಾಡ್ತೀನಿ. ಹಂಗೆ ಮಾಡ್ಕೊಂಡು ಬಂದು ಮುಂದಕ್ಕೆ ಹೋಯಿತು. ಬಟ್ ಒಟ್ಟಲ್ಲಿ ನನಗೆ ಕ್ಯಾನ್ಸರ್ ಇಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಇನ್ನೂ ಇದೀನಲ್ಲ. ಈ ಸಿನಿಮಾದವರು ಇದ್ದಾರಲ್ಲ, ಅಂದ್ರೆ ನಿಮಗೆ ನಿಮ್ಮ ಆತ್ಮೀಯರು, ಅವ್ರು ಯಾವ ರೀತಿ ಅದಕ್ಕೆಲ್ಲ ಸ್ಪಂದಿಸಿದ್ರು ನಿಮ್ಮ ಈಗಿನ ಈ ಪರಿಸ್ಥಿತಿಗೆ? ಸಿನಿಮಾದವರು ಯಾರು ಅಲ್ಲ, ಅಂದರೆ ಅವಾಗ ನನಗೆ ಯಾವುದು ಪಿಕ್ಚರ್ಸ್ ಇರಲಿಲ್ಲ. ನಾನು ಒಂದು ಜನನಿ ಅಂತ ಒಂದು ಇದು ಮಾಡ್ತಾ ಇದ್ದೆ, ಏನು ಸೀರಿಯಲ್ ಮಾಡ್ತಾ ಇದ್ದೆ. ಆವಾಗ ಆ ಟೈಮಲ್ಲೇ ನನಗೆ ಇದು ಕ್ಯಾನ್ಸರ್ ಇದೆಯೋ ಏನು ಅಂತ 1 month ಐ ಸ್ಪೆಂಟ್ ಇನ್ ಕ್ಯಾನ್ಸರ್ ಹಾಸ್ಪಿಟಲ್. ಅವ್ರು ಹೇಳಿದ್ದೆಲ್ಲ ಅದೆಲ್ಲೋ ಇದ್ರ ಒಳಗಡೆ ಕಳಿಸ್ತಾರೆ ಬರ್ತಾರೆ ಅದೆಲ್ಲ ಮಾಡಿದರು. ಆಮೇಲೆ ಅವರು ಹೇಳಿದ್ರು 18 ಇದು ಏನು ಅದಕ್ಕೇನು ಹೇಳ್ತಾರೆ, ಲೈಟ್ ಇದು ಮಾಡ್ತಾರಲ್ಲ, ಅದಕ್ಕೇನು ಒಂದು ಹೆಸರಿದೆ, ಅದು ಮಾಡಬೇಕು ಅಂತ ಬರೆದು ಕೊಟ್ಟಿದ್ದಾರೆ. ಇವರು 28 ಇದು ಇದಕ್ಕೇನು ಹೇಳ್ತಾರೆ, ವೆನ್ ದೇ ಗಿವ್ ದಟ್ ರಿಫ್ಲೆಕ್ಟ್ ದಟ್ ಲೈಟ್ ಟು ಅಸ್, ಅದಕ್ಕೊಂದು ಹೆಸರಿದೆ. 18 ಬರೆದಿದ್ರೆ 28 ಕೊಟ್ಟಿದ್ದೀರಪ್ಪ, ಹೌ ಇಸ್ ಶಿ ಸ್ಟಿಲ್ ಲಿವಿಂಗ್ ಅಂದರು. ಶಿ ಇಸ್ ವೆರಿ ಸ್ಟ್ರಾಂಗ್. 18 ಬರೆದಿದ್ರಂತೆ. ಸೊ ನೋಡಿದ್ರ ಯಾವ್ಯಾವ್ದ್ರಲ್ಲೆಲ್ಲ ಹೋಗಿ ನೋಡಿ ನಾವು ಇವಾಗ ಬಂದು ಇಲ್ಲಿ ಕೂತಿದ್ದೀವಿ. ದಟ್ ಈಸ್ ಲೈಫ್. ಅಲ್ಲಮ್ಮ, ಇಷ್ಟು ಸಿನಿಮಾ ಮಾಡಿದ್ದೀರಿ, ಇಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಇಷ್ಟು ಜನಕ್ಕೆ ಅನ್ನ ಹಾಕಿದ್ರಿ, ಊಟ ಹಾಕಿದಿರಿ, ಅದು ತಾನೇ ಇವಾಗ ನನ್ನನ್ನು ಕಾಯ್ತಾ ಇದೆ ಅಲ್ವಾ? ಅದೆಲ್ಲ ಎಲ್ಲೋಯ್ತು? ನಾವು ಏನು ಮಾಡಿಟ್ಟಿದ್ದೇನು ಇರ್ಲಿಲ್ವಾ? ಇಲ್ಲ, ನಮ್ಗೆ ಆ ಥರ ನಾವು ಏನು ದುಡ್ಡೇ ಮಾಡಲಿಲ್ಲ ಯಾವತ್ತು. ನಾವು ಮಾಡಿದ್ದೆಲ್ಲ ನಮಗೆ ತುಂಬ, ವಿ ಹ್ಯಾಡ್ ಲ್ಯಾಸಾಪ್ಸೋಸ್, 15 ಲ್ಯಾಸಾಪ್ಸೋಸ್ ವಿ ಹ್ಯಾಡ್. ಕೆನಲ್ ಕ್ಲಬ್ ಎಲ್ಲ ಇಟ್ಟಿದ್ವಿ, ಅವುಗಳಿಗೆಲ್ಲ ದೇರ್ ಆಲ್ ಕೆನಲ್ ಮೆಂಬರ್ಸ್. ಹಂಗೆಲ್ಲ ವಿ ಎಂಜಾಯ್ಡ್ ಲೈಫ್. ಓಕೆ. ಆ್ಯಂಡ್ ಕೊನೆಗೆ ನಮ್ಮ ಯಜಮಾನ್ರು ಹೇಳಿದ್ರು, ಇದೇನಪ್ಪ, ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಪಿಕ್ಚರ್ಸೇ ಬರ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅವ್ರು ಹೇಳಿ ಬಾಯಿ ಮುಚ್ಚಿಲ್ಲ. ನಮ್ಮ ಪ್ರೊಡ್ಯೂಸರ್ ಒಬ್ಬರು ಅವರು ಕೇಳಿದ್ರು, ಸುದರ್ಶನ್ ಬೇರೆ ಅರಿಯು ಅಂದರು. ನಾನಿವಾಗ ಹೀಗೆ ಇದು ಏನು ತಿರುಪತಿಗೆ ಹೋಗ್ಬಿಟ್ಟು ವಿ ಆರ್ ಕ್ಲೈಂಬಿಂಗ್ ಡೌನ್. ವೆರ್ ಆರ್ ಯು ಗೋಯಿಂಗ್ ಟು ಬ್ಯಾಂಗ್ಳೂರ್? ಡೋಂಟ್ ಗೋ ಟು ಬ್ಯಾಂಗ್ಳೂರ್, ಕಮ್ ಟು ಮೆಡ್ರಾಸ್ ಅಂದರು. ಓಕೆ ಅಂತ ಸರಿ ಅಂತ ಹೋಗಿದ್ವಿ. ಅವರು ಏನು ಹೇಳಿದ್ರು, 5 ಹಿಂದಿ ಪಿಕ್ಚರ್ಸ್ ದೇ ಹ್ಯಾವ್ ಟು ಬಿ ಡಬ್ಡ್ ಇನ್ ಟು ಕನ್ನಡ. ಸೊ ಅದಕ್ಕೆ ನಾಟ್ ಡಬ್ಡ್, ಐ ಮೀನ್ ರೀಮೇಕ್. ಅದಕ್ಕೆ ಆಲ್ ದ 5 ಇದಕ್ಕೆ ನಮ್ಮ ಯಜಮಾನ್ರನ್ನೇ ಹಾಕಿದ್ರು. ಇವ್ರಿಗೆ ಖುಷಿ ಆಗೋಯ್ತು. ಅಯ್ಯೋ ಪೆರುಮಾಳ್
ನಾನು ಸ್ವಲ್ಪ ಕೇಳೋದಕ್ಕೆ ಪೆರುಮಾಳೆ ಇಷ್ಟು ಕೊಟ್ಬಿಟ್ನಲ್ಲ ಅಂತ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನೀನು ನೆಟ್ಟಿಗೆ ಇಲ್ಲಿ ಬಾಪ ಅಂತ ಹೇಳಿದ್ರು. ಸೊ ಹೋದರು, ಒಪ್ಕೊಂಡ್ರು. ಅದನ್ನು ಮಾಡ್ತಾ ಇರೋವಾಗ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆನ್ ವೆಲ್. ಆವಾಗ ಒಬ್ಬ, ಐ ವಿಲ್ ನಾಟ್ ಟೆಲ್ ದ ನೇಮ್, ಬಟ್ ಒನ್ ಇವರು ಆ್ಯಕ್ಟರ್ ಹೂ ಡಸ್ ದಿಸ್ ವಿಲನ್ ಕ್ಯಾರೆಕ್ಟರ್, ಏನಪ್ಪ ஹிந்தி பிக்சர்ஸ் வந்து ரீமேக் பண்ணணும் கன்னட தமிழ் ಅನ್ನಕ ಕನ್ನಡಕಾರನ வரணுமா ಅಂದರು. ಯಾಕೆ ನಾವೆಲ್ಲ ಇಲ್ವಾ ತಮಿಳ್ನವರು? ತಮಿಳ್ನಲ್ಲಿ ನಾವು ಮಾಡಬಹುದಾಗಿತ್ತಲ್ಲ, ಒಬ್ಬ ಕನ್ನಡಕಾರನೇ ಕರ್ಕೊಂಡು ಮಾಡಿಸ್ತಾ ಇದ್ದಾರಲ್ಲ ಅಂತ. ಆವಾಗ ನಮ್ಮ ಯಜಮಾನರು ಅಲ್ಲಿ ನಿಂತ್ಕೊಂಡಿದ್ರು. ಆವಾಗ ಮರಿ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಸ್ಟೇಟ್ ಅಂದರು. ಇವರು ಯಾವಾಗಲೂ ಅಷ್ಟೇ ರೀ, ಯಾರ ಜೊತೆ ಜಗಳ, ದೋ ಹಿ ವಾಸ್ ವೆರಿ ಫೇಮಸ್ ಆಸ್ ಅ ವಿಲನ್, ಇನ್ ರಿಯಲ್ ಲೈಫ್ ಈಸ್ ಪರಮಸಾಧು. ಅವರ ಬೃಹದಾಕಾರ ಆಕಾರಕ್ಕೂ ಅವರ ವರ್ತನೆಗೂ ಅವರ ವ್ಯಕ್ತಿತ್ವಕ್ಕೂ ಸಂಬಂಧನೇ ಇಲ್ಲ. ಅದು ಅಲ್ಲದೆ ಯಾರೇ ಆಗಲಿ, ನಮ್ಮ ಅಮ್ಮನೇ ಹೇಳಿ, ಅವ್ರು ಹೇಳಿದ್ರು, ಸುದರ್ಶನ್ ನನ್ನ ಅಮ್ಮ ಅಂತ ಕರೆಯುವಾಗ ಅದರಲ್ಲಿ ಎಷ್ಟು ಪ್ರೀತಿ ಇದೆ ಗೊತ್ತಾ, ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಕೂಡ ಅಷ್ಟು ಪ್ರೀತಿಯಾಗಿ ಕರೆಯೋಲ್ಲ ನನ್ನ ಅಂದರು. ಆ ಥರ ನಮ್ಮ ಯಜಮಾನರಿದ್ರು. ನನಗೆ ಪುಣ್ಯ ಅಲ್ಲ, ಅವ್ರನ್ನ ಕಳ್ಕೊಂಬಿಟ್ಟೆ. ಎಷ್ಟು ವರ್ಷ ಆಯ್ತು ಈಗ? ಇದು 8ನೇ ವರ್ಷ. ಅವರು ಎಲ್ಲೋ ಇದ್ದಾರೆ, ಅಲ್ಲಿಂದ ನನ್ನನ್ನು ನೋಡ್ಕೋತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಇರಲಿ, ಲೆಟ್ ಮಿ ನಾಟ್ ಕ್ರೈ. ಸರ್, ನಾನು ಐ ಹ್ಯಾವ್ ಕಮ್ ಟು, ಕನ್ನಡ ಸರಿಯಾಗಿ ಬರಲ್ಲ ಸರ್, ನಾನು ಕಮ್ ಟು ಆ್ಯಕ್ಟ್ ಇನ್ ಕನ್ನಡ ಫಿಲ್ಮ್. ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ ಸರ್. ಆಯ್ತಮ್ಮ, ಆಯ್ತು, ಚೆನ್ನಾಗಿರಿ ಅಂದ್ಬಿಟ್ರು. ಆವಾಗ ಹೇಳಿದ್ರಂತೆ, ಆ ಹುಡುಗಿನ ಒಳ್ಳೆ ಹುಡುಗಿನೇ, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕ್ಕೆ ಹೇಳು ಅಂತ. ಆಗ ನನಗೆ ಇದು ನನ್ನ ತಂಗಿ ಮದುವೆ ಆದಮೇಲೆ ನಾನು ಆಗ್ತೀನಿ ಅಂತ ಹೇಳಿದೆ. ಹಾಂ, ಅದು ಸರಿನೇ ಅಂದರು. ಈಗ RN ಸುದರ್ಶನ್, RN ಜಯಗೋಪಾಲ್, RN ಕೃಷ್ಣಪ್ರಸಾದ್ ಅದ RN ಅವರು ಅಣ್ಣನ ಹೆಸರು ಒಂದು ಕರಿಗಿರಾಚಾರ, ಆ ಥರ ಒಂದು ಹೆಸರು ಬರುತ್ತೆ. ಅವ್ರು ಮಾತ್ರ ಇಂಡಸ್ಟ್ರಿಗೆ ಬರಲಿಲ್ಲ. ಅವ್ರು ಮಾತ್ರ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಲ್ಲಿ he was a very big engineer. Only these 3 people came to this. ಇವರ ಜೊತೆ ಸಂಪರ್ಕ ತುಂಬಾ ಚೆನ್ನಾಗಿತ್ತು. ನಾನು ಅದು ಮಾತ್ರ ಅಲ್ಲ, ನಾನು when I started doing this ಒಂದು ಇದು ಬಂತಲ್ಲ, ನನಗೆ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು